ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಚ್ ವೈ ಕುಟುಂಬ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಏನಪ್ಪ ಇವತ್ತು ಎಲ್ಲಿ ಕರ್ಕೊಂಡು ಹೊಂಟಾರೆ ಅಂತ ನೀವು ಏನಾದ್ರೂ ಥಿಂಕ್ ಮಾಡ್ತಾ ಇದ್ರೆ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಐ ಹೋಪ್ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಾವಿವತ್ತು ಹೊರಟಿದ್ವಿ ಮನೆಯವರೆಲ್ಲ ಸೇರಿ ಒಂದು ಅದ್ಭುತವಾದಂತಹ ದೇವಸ್ಥಾನಕ್ಕೆ. ಆ ದೇವಸ್ಥಾನದ ಬಗ್ಗೆ ಈಗ ತಿಳ್ಕೊಂಡ, ಅದಕ್ಕಿಂತ ಮುಂಚೆ ನಾವು ಎಲ್ಲರೂ ಬೆಳಗ್ಗೆ ಬೇಗನೆ ಎದ್ದು ಹೊರಟಿದ್ದು ಯಾವ ದೇವಸ್ಥಾನ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಉರುಗನಹಳ್ಳಿಯ ಈ ದೇವಸ್ಥಾನ ಏನಕ್ಕೆ ಸ್ಪೆಷಲ್ಲು, ಯಾವ ಕಡೆ ಹೊರಟವಿ ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ. ಈ ದೇವಸ್ಥಾನ ಬಂದು ಶಿವಮೊಗ್ಗ ಜಿಲ್ಲೆಯ ತೊರಬಾ ತಾಲೂಕಿನ ಉರುಗನಹಳ್ಳಿ ಎಂಬ ಪ್ಲೇಸ್ ಅಲ್ಲಿ ಇದೆ. ಇದು ಸಿಕ್ಕಾಪಟ್ಟೆ ಫೇಮಸ್ ಆದಂತಹ ದೇವಸ್ಥಾನ, ನೋಡ್ಬೋದು ನೀವು. ಫೈನಲಿ ಎಂಟ್ರಿ ಆದ್ವಿ ಒಳಗಡೆ. ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಅಂತಾನೂ ಕರೀತಾರೆ, ಕಾಳಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಬೆಳಗ್ಗೆ ಬೇಗನೆ ಬರ್ಬೇಕು. ಏನಾದ್ರೂ ಸರ್ಪದೋಷ ಇತ್ತು ಅಂದ್ರೆ, ಏನಾದ್ರೂ ಪೂಜೆ ಮಾಡಿಸ್ಬೇಕು, ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಮತ್ತೆ ಏನಾದ್ರೂ ಸರ್ಪದೋಷಗಳಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬೆಳಗ್ಗೆನೆ ಬೇಗ ಬರ್ಬೇಕು. ಆ ಪೂಜೆ ಏನು ಅಂತ ಹೇಳ್ತೇನೆ. ಈ ದೇವಸ್ಥಾನದ ಅಲ್ಲಿ ನೀವು ಮತ್ತೊಂದು ವಿಶೇಷತೆ ಏನಂದ್ರೆ, ವಿಷವಿಲ್ಲದ ಬೇವಿನ ಮರವನ್ನ ನೀವು ನೋಡ್ಬೋದು. ಈ ಎಲೆಗಳನ್ನ ನಾವು ಮುಟ್ಟೋ ಹಾಗಿಲ್ಲ, ಬಿದ್ರೆ ಬೇಕಾದ್ರೆ ತಗೋಬಹುದು. ಸೊ ಹರ್ಷಿತ್ ಒಳಗಡೆ ಎಂಟ್ರಿ ಆಗ್ಲಿಕ್ಕೆ ಪರ್ಮಿಷನ್ ತಗೊಂಡು ನವಗ್ರಹ ದೇವಸ್ಥಾನದ ಒಳಗಡೆ ಹೋದ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಹೋಮವನ್ನ ಮಾಡ್ಲಿಕ್ಕೆ ಅಂತಾನೆ ಒಂದು ಪ್ಲೇಸ್ ಇದೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ. ನವಗ್ರಹ ಹೋಮಗಳನ್ನ ಮಾಡ್ಲಿಕ್ಕೆ ಅಂತಾನೆ ಇಟ್ಟಿರೋದು. ಹಾಗೆ ಅಲ್ಲೂ ಕೂಡ ನಾಗ ದೇವತೆಗಳು ಇದ್ವು ಅಂತ ನಾವು ನೋಡಬಹುದು. ಸೊ ಅಲ್ಲಿಂದ ಸ್ವಲ್ಪ ಆಚೆ ಬಂದ್ರೆ ಇದು ದೇವಸ್ಥಾನದ ಹೊರಾಂಗಣದಲ್ಲಿ ಇದ್ದೇವೆ ನಾವಿನ್ನು. ಯಾಕಂದ್ರೆ ಅಲ್ಲಿನು ನಾವು ಬರೋ ಟೈಮಿಗೆ ಎಲ್ಲ ಕಸ ಎಲ್ಲ ಗುಡ್ಸಿ ನೆಲವೆಲ್ಲ ಒರೆಸ್ತಾ ಇದ್ರು. ಸೊ ಪೂಜೆ ಮಾಡುವಂತ ಸ್ವಾಮಿಗಳು ಕೂಡ ಆಗಷ್ಟೇ ಬಂದ್ರು. ನಾವು ಅಷ್ಟೊತ್ತಿಗೆ ಹೊರಗಡೆ ಹೋಗೋಣ ಅಂತ ಹೇಳಿ ನಮ್ಮ ವಿಡಿಯೋ ಎಲ್ಲ ಮಾಡ್ಕೊಳ್ಳಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಇನ್ನು ಪೂಜೆ ಇನ್ನು ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿ ಫಸ್ಟ್ ಎಲ್ಲ ಮಾಡ್ಕೊಳ್ತಾ ಇದ್ದೇವೆ. ಏನಂತ ಹೇಳಿದ್ರೆ ವಿಶೇಷತೆ, ಪೂಜೆ ಮಾಡ್ಸಕ್ಕಿಂತ ಮುಂಚೆ ನೀವು ಅಡ್ವಾನ್ಸ್ ಆಗಿ ನಂಬರ್ ತಗೊಂಡೋಗಿ ನಾಳೆ ಬರ್ತೇವೆ, ಇಂಥ ದಿನ ಬರ್ತೇವೆ ಅಂತ ಚೀಟಿಯನ್ನ ಬರ್ಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವತ್ತು ಬೆಳಗ್ಗೆನೆ ಬೇಗನೆ ಬಂದು, ಅಂದ್ರೆ 8 ಗಂಟೆ ಒಳಗೆ ಬಂದು ನೀವು ಕ್ಯೂ ಅಲ್ಲಿ ನಿಂತ್ಕೊಂಡು ರಶೀದಿನ ಕೊಡ್ತಾರೆ. 301 ರೂಪಾಯಿ ಮಾಡಿದ್ದಾರೆ ಇವಾಗ. ಯಾವುದೇ ತರದ ದೋಷಗಳಿದ್ರೆ, ನಾಗದೋಷಗಳಾಗಿರ್ಬೋದು, ಯಾವುದೇ ಇದ್ರೂ ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಸಾಕಷ್ಟು ಜನರು ಬರ್ತಾರೆ. ಆಲ್ಮೋಸ್ಟ್ ಎಲ್ಲರಿಗೂ 100% ಅಲ್ಲಿ 95% ಸಾಲ್ವ್ ಆಗಿದೆ ಅಂತಾನೆ ಯಾರಾದ್ರೂ ಕೇಳಿದ್ರೆ ಹೇಳೇ ಹೇಳ್ತಾರೆ, ಒಳ್ಳೇದಾಗುತ್ತೆ ಇಲ್ಲಿ ಬಂದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಸೊ ಅದಾದ್ಮೇಲೆ ನಾವು ಈ ಕಡೆ ಬಂದ್ವಿ. ನೋಡ್ಬೋದು ನೀವು ಶ್ರೀ ನಾಗಪನ ಅಂತ ಹೇಳಿ ಇಲ್ಲಿ ನೀವು ಸನ್ನಿಧಿ ಒಳಗಡೆ ನೋಡ್ಬೋದು ನೀವು ಎಷ್ಟೊಂದು ನಾಗದೇವತೆಗಳ ವಿಗ್ರಹಗಳಿವೆ. ನೀವೇನಾದ್ರೂ ಪೂಜೆ ಮಾಡ್ಬೇಕು, ನಾವು ನಾಗದೇವತೆಗೆ ಹಾಲನ್ನ ಎರಿಬೇಕು, ಅಭಿಷೇಕವನ್ನ ಮಾಡಿಸ್ಬೇಕು, ಈ ತರ ಇಲ್ಲಿ ಬಂದು ನಾವು ಹಿಂಗ್ ನಾವೇ ಮಾಡ್ಬೇಕಂತ ಹೇಳಿದ್ರೆ ನೀವೇ ಮಾಡಿ ನಂತರ ನೀವು ಹಾಲನ್ನ ಹಾಕಿ ನೀವು ನೀಟಾಗಿ ಅದಕ್ಕೆ ನೀರ್ ಹಾಕಿ ನೀಟ್ ಮಾಡಿ ಹೋಗ್ಬೇಕು. ಇಲ್ಲಾಂದ್ರೆ ಗಲೀಜಾದ್ರೆ ನಾವು ನಮ್ಮನ್ನ ಪರಿಸರನ ಕಾಪಾಡಿದ್ರೆ ಪರಿಸರ ನಮ್ಮನ್ನ ಕಾಪಾಡುತ್ತೆ. ಹಂಗೆ ದೇವತೆಗಳನ್ನ ನಾವು ಹೇಗೆ ಕಾಪಾಡ್ಕೊಳ್ತೇವೆ ಅವು ನಮ್ಮನ್ನ ಕಾಪಾಡುತ್ತವೆ ಅಲ್ವಾ. ಸೊ ಇದು ಕೂಡ ಪೂಜಾರಿಗೆ ಮಾತ್ರ ಅನುಮತಿ ಇರುವಂತಹ ದೇವಸ್ಥಾನ, ನೋಡ್ಬೋದು. ಇದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹೊರಗಡೆ ಮತ್ತೆ ಫೀಲ್ಡ್ ಕೂಡ ಹಾಗೆ ಇದೆ, ನೋಡ್ಬೋದು. ಹೊರಾಂಗಣದಲ್ಲಿ ಮಕ್ಕಳು ಆಗಿರ್ಬೋದು, ಯುವಕರಾಗಿರ್ಬೋದು ಆಟ ಆಡ್ಲಿಕ್ಕೆ ನಾರ್ಮಲ್ ಈವ್ನಿಂಗ್ ಟೈಮಲ್ಲಿ ಇದನ್ನ ಕಟ್ಕೊಂಡಾರೆ, ಆಡ್ತಾರೆಲ್ಲ ಗೊತ್ತಿಲ್ಲ. ನಾವು ನೋಡಿದ್ವಿ ನೆಟ್ ಅನ್ನ ಕಟ್ಕೊಂಡಾರೆ, ಮೇ ಬಿ ವಾಲಿಬಾಲ್ ಗೀಲಿಬಾಲ್ ಆಡಬಹುದೇನೋ. ಸೊ ಈ ಕಡೆ ಬರ್ತಾ ಇದೀವಿ, ನೋಡ್ಬೋದು. ಹೊರಗಡೆ ಬರ್ತಾ ಇದೀವಿ. ದೇವಸ್ಥಾನ ಒಂಥರ ಪ್ರಶಾಂತವಾಗಿದೆ ಸ್ನೇಹಿತರೆ, ನೋಡಬಹುದು. ಕಾಂಪೌಂಡ್ ಎಲ್ಲ ಕಟ್ಟಿದ್ದಾರೆ ಸುತ್ತಲೂ. ಅಲ್ಲಲ್ಲ ಇಲ್ಲಿ ಈ ತರ ಏನು ದೇವಸ್ಥಾನದ ಮೇ ಬಿ ಕ್ಲೀನ್ ಮಾಡ್ತಾರನ್ನ, ನಮಗೆ ಅಷ್ಟು ಐಡಿಯಾ ಇಲ್ಲ. ಸೊ ಈ ತರ ಎಲ್ಲ ಬಿದ್ದಿತ್ತು. ಈ ಕಡೆ ಒಳಗೆ ಬಂದು ಅಂದ್ರೆ ಹೊರಗಡೆ ಎಲ್ಲ ನೀಟ್ ಮಾಡಿ ಮೇ ಬಿ ಲಾಸ್ಟ್ ಸುಡ್ತಾರೆ ಅನ್ಸುತ್ತೆ. ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇಲ್ಲಿ ದೇವರ ವಿಗ್ರಹ ಆರ್ಕಿಟೆಕ್ಚರ್ ಹೆಂಗೆ ಮಾಡಿದಾರೆ ನೋಡಿ. ಯಾವಾಗಿನ ದೇವಸ್ಥಾನಗಳಿಗೆ ಸಿಮೆಂಟ್ ಆದ್ರೂ ಈಗ ಅವ್ರವ್ರ ಶಕ್ತಿ ಅಲ್ಲ, ಹೆಂಗಾಗುತ್ತೋ ಆ ದೇವಸ್ಥಾನಕ್ಕೆ ಅವ್ರ ಕೈಲಿ ಎಷ್ಟಾಗುತ್ತೋ, ಗ್ರಾಮಸ್ಥರಾಗಿರ್ಬೋದು, ಸರ್ಕಾರದಿಂದ ಆಗಿರ್ಬೋದು, ಎಷ್ಟು ಸಿಗುತ್ತೋ ಅದ್ರ ಮೇಲೆ ಇದನ್ನ ಡಿಸೈನ್ಸ್ ಎಲ್ಲ ಮಾಡಿಸಿದ್ದಾರೆ. ಕೆಲವೊಂದು ಕಡೆ ಕಲ್ಲಿನ ದೇವಸ್ಥಾನಗಳನ್ನ ಕಟ್ಟಿರ್ತಾರೆ, ಕೆಲವೊಂದು ಕಡೆ ಸಿಮೆಂಟ್, ಇಟ್ಟಿಗೆ, ಮಣ್ಣು ಎಲ್ಲ ಹಾಕಿ ಕಟ್ಟಿರ್ತಾರೆ. ಸೊ ನಂಬಿಕೆ ಅಂದ್ರೆ ನಂಬಿಕೆ. ದೇವರು ಯಾವ್ದಾದ್ರೆ ಚಿಕ್ಕದಾದ್ರೆ ದೊಡ್ಡದಾದ್ರೆ ದೇವರೇ ಅಲ್ವಾ. ಸೊ ನೋಡ್ಬೋದು, ಚೆನ್ನಾಗಿದೆ ಮಾತ್ರ. ವಾತಾವರಣ ಆಗಿರ್ಬೋದು ಪ್ರಶಾಂತವಾಗಿದೆ ಪ್ಲೇಸ್ ಮಾತ್ರ. ಮತ್ತೆ ನಿಮಗೆ ಯಾರು ಹಂಗ್ ಮಾಡ್ತಾರೆ, ಒಬ್ರಿಗೊಂದು ಮಾಡ್ತಾರೆ ಅನ್ನೋದು ಏನಿಲ್ಲ. ಬೆಳಗ್ಗೆ ಬಂದು ಕ್ಯೂ ಅಲ್ಲಿ ನಿಂತು 301 ರೂಪಾಯಿ ಕೊಟ್ಟು ರಶೀದಿನ ಬರ್ಸ್ಕೊಂಡು ನಿಮಗೆ ರಾಶಿ ನಕ್ಷತ್ರ ಗೊತ್ತಿದ್ರೆ ಹೇಳ್ಬೋದು, ಗೊತ್ತಿಲ್ಲ ಅಂದ್ರೆ ಹೆಸರು ಹೇಳಿದ್ರೆ ಸಾಕು. ಹಾಗೇನೆ ಎಲ್ರಿಗೂ ಈಕ್ವಲ್ ಆಗಿ ಒಬ್ರಿಗೊಬ್ಬೊಬ್ರಿಗೆ ಪೂಜೆ ಮಾಡಲ್ಲ, ಎಲ್ರದನ್ನು
ಪೂಜೆ ಮಾಡ್ತಾರೆ. ಹೆಂಗೆ ಅಂತ ಬನ್ನಿ ಈಗ ಎಂಟ್ರಿ ಆಗೋಣ. ರಾಮಲಿಂಗೇಶ್ವರದ್ದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಿದೆ ಡಿಸ್ಪ್ಲೇ. ಎಂಟ್ರಿ ಆದ ತಕ್ಷಣ ಹೆಂಗೆ ಅಂತ ಹೇಳಿದ್ರೆ ಈಗ ದೇವಸ್ಥಾನಕ್ಕೆ ರೆಡಿ ಮಾಡ್ಕೊಂತಿದ್ರೆ ರಶೀದಿ ಎಲ್ಲ ಕೊಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಕೊಡ್ತಾ ಇದ್ರೆ, ಇಲ್ಲಿ ಟೇಬಲ್ ಮೇಲೆ ಏನೈತಲ್ಲ ಇಲ್ಲಿ ಎಲ್ಲರದ್ದು ಕಾಯಿ ಎಲ್ಲ ನೀಟಾಗಿ ಕೊಟ್ಟು ಅವ್ರವ್ರದ್ದು ಚೀಲ ಕೊಟ್ಕೊಟ್ಟು ನಿಲ್ಲಿಸ್ತಾರೆ. ಸುತ್ತಲೂ ಅಭಿಷೇಕ ಮಾಡೋಕ್ಕಿಂತ ಮುಂಚೆ, ಇದು ಬೆಳಗ್ಗೆ ಮಾತ್ರ ನೆನ್ಪಿಟ್ಕೊಳ್ಳಿ, ಬೆಳಗ್ಗೆನೆ ಹೋಗ್ಬೇಕು. ಸುತ್ತಲೂ ನಿಂತ್ಕೊಂಡಿರ್ತಾರೆ ಎಲ್ಲರೂ ಜನ. ಎಲ್ಲರಿಗೂ ಅವ್ರವ್ರದ್ದು ರಶೀದಿ ಇರ್ತತಿ. ರೆಸಿಪ್ಟ್ ಅಲ್ಲಿ ಹೆಸರು ಇರುತ್ತೆ. ಸೊ ಅವ್ರು ಕೇಳ್ಕೊಂತ ಬರ್ತಾರೆ, ನಿಮ್ಮ ಹೆಸರು ಏನು, ನಿಮ್ದು ರಾಶಿ ಗೊತ್ತಿದ್ರೆ ಹೇಳ್ರಿ, ನಕ್ಷತ್ರ ಗೊತ್ತಿದ್ರೆ ಹೇಳ್ರಿ, ಇಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಅವರೇ ಪರವಾಗಿಲ್ಲ ಅಂತ ಹೇಳಿ ನಿಮ್ಮ ಹೆಸರು ಮೇಲೆ ಮತ್ತೆ ನಿಮ್ಮ ಫ್ಯಾಮಿಲಿ ಮೇಲೆ ಎಲ್ಲರದನ್ನು ಕೇಳಿ ಎಲ್ಲ ಇನ್ಫಾರ್ಮೇಶನ್ ಅಂದ್ರೆ ರಿಲೇಟೆಡ್ ರಾಶಿ ನಕ್ಷತ್ರ ಹೇಳಿದ್ರೆ ಹೇಳ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಸೊ ಎಲ್ಲ ಆದ ಮೇಲೆ ಏನ್ ಮಾಡ್ತಾನೆ ಅಂದ್ರೆ ಒಮ್ಮೆಲೆ ಎಲ್ಲರದು ಒಟ್ಟಿಗೆ ಈಕ್ವಲ್ ಆಗಿ ಒಬ್ಬೊಬ್ಬರೇ ಮುಗಿಸ್ಕೊಂಡ್ಬಂದು ಎಲ್ಲರದು ಮುಗಿದ ಮೇಲೆನೆ ಒಳಗೆ ಹೋಗಿ ಅಭಿಷೇಕವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಮತ್ತೆ ತಡ ಬನ್ನಿ, ಇವಾಗ ಸ್ಟಾರ್ಟ್ ಆಗುತ್ತೆ, ಚೆಕ್ಔಟ್ ಮಾಡೋಣ. ಅಭಿಷೇಕ ಮಾಡೋ ಟೈಮ್ ಇನ್ನೇನು ಬಂದೇ ಬಿಡ್ತು. ನಮಗೆ ಫ್ರಂಟ್ ಎಲ್ಲ ಸೀಟ್ ಸಿಕ್ಕೋದ್ರಿಂದ ನಾನು ಆಲ್ಮೋಸ್ಟ್ ಟ್ರೈ ಮಾಡಿದ್ದೆ. ಅಭಿಷೇಕ ಮಾತ್ರ ಸೂಪರ್ ಆಗಿ ಸುಮಾರು ಸಮಯ ತಗೊಳ್ತು ಸ್ನೇಹಿತರೆ. ಆದಷ್ಟು ನಾನು ಕಡಿಮೆ ಅವಧಿಯಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡಿದೆ, ಯಾಕಂದ್ರೆ ನಾವು ಕೂಡ ಇನ್ವಾಲ್ವ್ ಆಗ್ಬೇಕಲ್ಲ ದೇವರ ಭಕ್ತಿಯಲ್ಲಿ ಅಂತ ನಾನು ಆಚೀಚೆ ಮಾಡಿದೆ. ನೋಡಿ ಇದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದು ಬೆಳಗ್ಗೆ ಮಾತ್ರ ಅಭಿಷೇಕ ಮಾಡೋದು. ನಂತರ ನಿಮಗೆ ಏನಾದರೂ ದೋಷ ಇತ್ತು ಪರಿಹಾರ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಡೇನೇ ಬರ್ಬೇಕು, ನೀವು ಬೆಳಗ್ಗೆನೆ ಬರ್ಬೇಕು. ಬೆಳಗ್ಗೆ ಮಾತ್ರ ಅಭಿಷೇಕ ಆಗುತ್ತೆ ದೇವರಿಗೆ. ಸೊ ಬೆಳಗ್ಗೆನೆ ಆದಷ್ಟು ಟ್ರೈ ಮಾಡಿ ಬನ್ನಿ. ಯಾವುದೇ ಸರ್ಪದೋಷದ ರಿಲೇಟೆಡ್ ಏನೇ ಇರಲಿ ಬಂದು, ಹೇಗೆ ಕುಕ್ಕೆ ಸುಬ್ರಹ್ಮಣ್ಯ ಇತ್ತಲ್ಲ ಅದೇ ಥರನೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನಿಮಗೆ ಹೋಗಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಬಂದು ನೀವು ಕೇಳಬಹುದು. ನಂಬಿಕೆ, ಭಕ್ತರ ನಂಬಿಕೆ, ಅವ್ರವ್ರ ನಂಬಿಕೆ. ತುಂಬ ದೂರ ಹೋಗಕ್ಕೆ ಆಗಲ್ಲ,
ಸೊ ಅಲ್ಲಿಗೆ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಇಲ್ಲಾದ್ರೂ ನಾವು ಮಾಡ್ಬೇಕಲ್ಲ, ಎಲ್ಲಾಗುತ್ತೋ ಅಲ್ಲಿ. ಪ್ರಸಾದವನ್ನು ನಾವು ಕೂಡ ತಗೊಂಡ್ವಿ, ಅಭಿಷೇಕನೂ ಮುಗೀತು. ಸೊ ಪ್ರಸಾದ ಕೊಡ್ತಾ ಇದಾರೆ, ಬಾಳೆಹಣ್ಣಿಂದು ಅಭಿಷೇಕ ಏನ್ ಮಾಡಿದ್ರೆ ಅದರದ್ದು ಪ್ರಸಾದ ಕೊಡ್ತಾ ಇದಾರೆ ಸ್ನೇಹಿತರೆ. ನಂತರ ತೀರ್ಥ ಪ್ರಸಾದ ತಗೊಂಡು ನಾವ್ ಈ ಕಡೆ ವಾಪಸ್ ಬರ್ತಾ ಇದ್ದೇವೆ. 8ರಿಂದ 1:30 ತನಕ ಇರುತ್ತೆ. ನಂತರ 2 ಗಂಟೆ 2:30ಯಿಂದ 7 ಗಂಟೆವರೆಗೂ ಪೂಜೆಯನ್ನ ಮಾಡ್ತಾರೆ. ಅಂದ್ರೆ ಅಭಿಷೇಕವನ್ನ ಮಾರ್ನಿಂಗ್ ಟೈಮಲ್ಲಿ ಅಷ್ಟೇ ಮಾಡೋದು. ಏನಾದ್ರು ನಾಗದೇಶ ಪ್ರೇಯರ್ ರಿಲೇಟೆಡ್ ಅಭಿಷೇಕವನ್ನ ನೀವು ಮಾಡಿಸ್ಬೇಕಂತ ಹೇಳಿದ್ರೆ. ನಾವ್ ಯಾಕೆ ಬಂದ್ವಿ ಅಂದ್ರೆ ಅಮ್ಮಂದು ಸ್ವಲ್ಪ ಹಳೆ ಹರಕೆ ಇತ್ತು, ಅಮ್ಮಂದು ಅಕ್ಕಂದು, ಅದನ್ನ ತೀರ್ಸಕ್ಕೆ ಅಂತ ಬಂದಿದ್ವಿ. ಸೊ ಅದು ಕೂಡ ಆಯ್ತು. ನಮಗೂ ಒಂಥರ ಚೆನ್ನಾಗ್ ಅನಿಸ್ತು, ಒಳ್ಳೇದಾಯ್ತು. ನಿಮ್ಗೆಲ್ಲರಿಗೂ ನಮ್ಮಿಂದ ಒಳ್ಳೇದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಕೆಟ್ಟದಂತ ಆಗ್ಬಾರ್ದಲ್ಲ. ಸೊ ನಿಮ್ಗೇನಾದ್ರು ಇದು ಯೂಸ್ಫುಲ್ ಅನ್ಸಿದ್ರೆ ಬನ್ನಿ, ಒಂದ್ ಟ್ರೈ ಮಾಡಿ. ಎಲ್ಲೆಲ್ಲೋ ಹೋಗವಂತೆ, ಇಲ್ಲೊಂದ್ಸತಿ ಬಂದು ಟ್ರೈ ಮಾಡಕ್ಕೆ ಏನೋ ಅಲ್ವಾ, ಹೋಪ್ಸ್ನ ಕಳ್ಕೊಬಾರ್ದು. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಾವು ದೇವರನ್ನ ನಂಬಿದ್ರೆ ದೇವರು ಖಂಡಿತ ಇಟ್ ವಿಲ್ ಟೇಕ್ ಟೈಮ್ ಅಲ್ಲ, ಹಂಗೇನೆ ಎಲ್ಲದೂ ಅಷ್ಟೇ, ಯಾವುದೇ ಆದ್ರೂ ಅಷ್ಟೇ ಅಲ್ಲ, ಸಮಯವನ್ನು ತೆಗೆದುಕೊಳ್ತದೆ. ಸಮಯಕ್ಕೆ ನಾವು ಕಾಯ್ಬೇಕಾಗುತ್ತೆ, ಅಲ್ಲಿವರೆಗೂ ಪ್ರಯತ್ನವನ್ನ ನಾವು ಮಾಡಲೇಬೇಕಾಗುತ್ತೆ. ಅಲ್ಲಿಂದ ನಾವು ಹೊರಟಿದ್ವಿ ಮತ್ತೊಂದು ಪ್ಲೇಸಿಗೆ. ಬನ್ನಿ ಎಲ್ಲಿಗೆ ಎತ್ತ ಎಲ್ಲವನ್ನ ನಿಮ್ಗೆ ತೋರಿಸ್ತೇನೆ. ಅದು ಐತಿ ನಾಗಭಾವ ಅಂತ ಐತಿ, ದೇವ್ರ ನಾಗಬನ ಐತಿ. ನಾಗಬನ ಇಬ್ರಾಹಿಂ ಅಂದ್ರೆ ಅದು ಗುರುವಾರ ಒಟ್ಟು 3-4 ಸರಿ, ವಾರಕ್ಕೂ 2 ಸರಿ 3 ಸರಿ ಪೂಜೆ ಮಾಡ್ತಾರ. ಒಂದ್ 2-3 ಸರಿ ಕರ್ಕೊಂಡು ಹೋಗಿದಾವಲ್ಲೇ, 3 ಸರಿ ಅಂದ್ರೆ ಆ ದೇವಸ್ಥಾನದ ಪೂಜೆ ಮಾಡಿಸಿ ಇಲ್ಲಿ ನಾಗಬನ ಅಂತ ಐತಲ್ಲ, ಆ ದೇವಸ್ಥಾನ ನೋಡ್ಕೊಂಡ್ ಹೋಗ್ಬೇಕು. ಇಲ್ಲಂದ್ರೆ ಅವರೇ ಹೇಳ್ತಾರ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಅಲ್ಲ ನಮಗೆ ಅಲ್ವಾ, ನಮ್ಮೂರಾಗೆ ಹೋಗಿ ಬಂದಾರ ಹೇಳಿದ್ರು. ಮುಂಚೆನೆ ಹೇಳ್ತಾರ ಅಲ್ಲಿ, ಅವಾಗ್ಲೇ. ಈಗ ಗೊತ್ತಿರ್ತಲ್ಲ, ಬಂದ್ರ ಇಲ್ಲೇ ಹೇಳಲ್ಲ. ಇಲ್ಲಿ ಬಂದು ಊರಿ ಹೋಗ್ಬೇಕು. ರೋಡ್ ಸರಿ ಮಾಡಿದಾರೆ. ಬೈಕ್ ಮೇಲೆ ಒಂಪಟ್ಟು ಬಂದ್ವಿ, ನಾನು ಪೂಜೆ ಶಾಂತ ಬಂದಿದ್ವಿ ಬೈಕ್ನಾಗೆ. ಆಮೇಲೆ ಅಶೋಕ ಹಂಗಂದ, ನೀವು ಪೂಜೆ ಮಾಡಿದ್ಮೇಲೆ ನಾಗಬನ ಕುಂಚೂರು ಹೋಗಿ ಪೂಜಾ ಅಂಟೆ ಹರಿಯರ್ ಹೆಂಗ ಹರಿತಾರ, ಬಲೆ ಹಾಕ್ತಾರನಲ್ಲ, ಇದನ್ನ ಕೋಲ್ನಾಗ ಎಳ್ಕಂತಾರ. ಇದು ಒಂದ್ ಕಮ್ಮಿ ಐತಿ, ನೋಡಿದೆ ಅದು ತೊಟ್ಟೆ ಸಾಕ್ಬೋದು ಅಲ್ಲ ಇದೆ ಮುಂದಾಸೆ ಅಂತ ಅನಿಸ್ತದ ಅಷ್ಟೇ. ಹಂಗೆಲ್ಲ ಕೋಲಾಕ್ ಹಿಂಗ ಅನ್ಕೋಬಹುದು ಅಂತ. ಸ್ವಿಮ್ಮಿಂಗ್ ಕಲ್ಸ್ ಅಂತ ತಗೊಳ್ರಿ, ಕೊಳಕ್ ನೀರ್ ಇದ್ದಂಗ ಐತಿ ಇದು. ಕೊಳಕೆ ಮತ್ ಕೊಳಕ್ನಾಗೆ ಸಾಕ್ ನೀರದ ಅಷ್ಟು ಕೆಸರ ಬೆಳೆದ್ರ ಕಮಲ ಅಲ್ಲಿಗೆ ಒದ್ಕಾತ ಕೆರೆ ಇಲ್ಲ ನೋಡಿ ಇದೇ ಅಂದ ಡೆಡ್ ಐತಿ, ಅದಕ್ಕೆ ಕೇಳಿದೆ. ನೀವು ಊಟ ಮಾಡೋದಲ್ಲ ಕಾಳಿಂಗ ನಾವು ಬಂದಿದ್ದೆ ಬಹಳ ಲೇಟ್ ಆಗಿ ಬಂದ್ವಿ. ಅವಾಗೆಲ್ಲ ಇಲ್ಲ ಲೇಟ್ ಆಗಿ ಬಂದ ಮಾಡಲ್ಲ ಅವ್ರು. ನಾವೆಲ್ಲ ಪೂಜೆ ಚೀಟಿ ಬರ್ಸಿದಿವಲ್ಲ ಅದ್ರ ಮಾಡಲ್ಲ. ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಕೇವಲ 3 ನಿಮಿಷಗಳ ಸಮಯ. ನೋಡಿ ನಾವೀಗ ಬಂದಿದೀವಿ. ಸ್ನೇಹಿತರೆ, ಅಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದ್ಮೇಲೆ ನೀವೆಲ್ಲ ಕೇಳಿಸ್ಕೊಂಡ್ರಿ ಇಲ್ಲಿಗೆ ಬರ್ಬೇಕು ನಾಗಬನಕ್ಕೆ. ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿ ಒಂದ್ ಕಡೆ ದರ್ಗಾ ಇದೆ, ದರ್ಗದ್ದು ಆ ಕಡೆ ಬಂದ್ರೆ ನಿಮ್ಗೆ ನಾಗಬನ ಇದೆ. ಸೊ ಹಿಂದೂ ಮುಸ್ಲಿಮನ ಭೇದ ಭಾವ ಇಲ್ಲದೆ ನಾವು ಅಕ್ಕಪಕ್ಕನೆ ನೋಡ್ಬೋದು. ಇಬ್ರು ಬರ್ತಾರೆ, ಇಲ್ಲಿ ಇರ್ತಾರೆ. ಯಾರ್ಯಾರಿಗೆ ಯಾರ್ಯಾರ ದೇವರಿಗೆ ಮೇಲೆ ನಂಬಿಕೆ ಇದೆ ಅಲ್ಲಿ ಹೋಗಿ ಅವರು ಪೂಜೆ ಪುನಸ್ಕಾರವನ್ನ ಮಾಡ್ತಾರೆ ಸ್ನೇಹಿತರೆ. ನೋಡ್ಬೋದು ಇಲ್ಲೇನು ಅಭಿಷೇಕ ಆಗಿರ್ಬೋದು, ಪೂಜೆ ಆಗಿರೋದು ಏನು ಮಾಡಲ್ಲ. ಎಲ್ಲ ಏನಾದ್ರು ಮಾಡ್ಬೇಕು ಅಂದ್ರೆ ಅಲ್ಲೇ ಹೋಗಿ ಮಾಡಿಸ್ಬೇಕು. ಅಲ್ಲಿ 10 ಗಂಟೆಗೆ ತಮ್ಮ ಇಲ್ಲ ಫಸ್ಟಿಗೆ ಬಂದ. ಇದು ಸೀತಾಫಲ ಸೀತಾಫಲ ಗಾರೇಜ್ ಆಗಿದ್ದು ಈಗ ಸದ್ಯಕ್ಕೆ ಫಿಲ್ಟರ್ ನೀರ್ನ ತುಕ್ಕ ಫಿಲ್ಟರ್ ನೀರು ತಕ್ಕಲ್ಲ, ಈಗ ಬಾಡ್ಯಾಗೈತಿ. ನಿಮ್ಮ ಗೊತ್ತೈತಿ ಈಗ ಅದಕ್ಕೆ ಆಳು. ಇದೇ ಒಂದು ಆನಂದ ಒಂದು ರೊಟ್ಟೆ
ಇಬ್ಬತ್ತಿ ಇದ್ರದ್ದು ಇದೆ ಕಾಡು ಮರಗಳಿದೆ ಕಾಡು ಜೊತೆ ಮರಗಳೆಲ್ಲ ಕುದಿಸಿದೆ ನೀರ್ನೇ ಹಾಕಿದ್ರೆ ನೀರು ಬಿಡ್ಕೊಂತತಿ ಈಗ ಉಪ್ಪಾಕಿಲ್ಲ ಸೌತೆಕಾಯಿಗೆ ಏನಾಗಲ್ಲ ಉಪ್ಪಕ್ಕಲ್ಲ ಯಾಕಂದ್ರೆ ಸಲಾಡಿಗೆ ಯಾರು ಉಪ್ಪಾಕ್ತಾರ ಯಾಕೆ ಹಾಕೋದಿಲ್ಲ ಅದು ಎತ್ಕೊಂಡು ತಿನ್ನಕ್ಕೆ ಅಷ್ಟೇ. ಏನು ಪೆರ್ಲಣ್ಣ ಕೆಂಪಿಲ್ಲ ಬರೀ ಇವು ಇವತ್ತು ಗುಡ್ಡಿ ಎಂತ ಗುಡ್ಡಿ ಇಂಥ ಗುಡ್ಡಿ ಉದ್ಕೊಂಬರದಾಗುದಿಲ್ಲ ಉದ್ಕೊಂಬರದಾಗದಿಲ್ಲ ಒಂದೇ ಅಷ್ಟೇ ತಂದದ್ದು ನಾನು ಖಾಲಿ ಮಸಾಲೆ ಮಾಡಿದೆ ಯಾರ್ಯಾವ್ದು ಇನ್ನು ಓದಿರ್ಬೇಕಷ್ಟೇ ನಾನೇ ತಿಂದೆ ವೇಕಲ್ ತಗೊಂಡೋದ್ರೆ ತುಂಬಿಕೆ ಬಂದಿಯಪ್ಪ ಇನ್ನೊಬ್ರು ಇದ್ರೆ ತಗೋಬೋದಾಗಿತ್ತು ಅವ್ರು ತಗೊಂಡಿಲ್ಲ. ಫೈನಲಿ ಬೆಳಗ್ಗೆ ನಾವು ರೊಟ್ಟಿ ಮತ್ತೆ ಪುರಿ ಚಟ್ನಿ ಪಲ್ಯ ಪಲಾವು ಸಲಾಡ್ ಎಲ್ಲವನ್ನ ನಾವು ಸೇವಿಸಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಮುಗಿಸಿ ಇಲ್ಲಿ ಕುತ್ಕೊಳಕ್ ಜಾಗ ಇದೆ, ಕಲ್ಲುಗಳಿವೆ, ಆಮೇಲೆ ಕೈ ತಗೊಳಕ್ಕೆ ನೀರಿನ ಟ್ಯಾಂಕಿ ವಾಟರ್ ಎನಿ ಟೈಮ್ ಬರ್ತಾ ಇರುತ್ತೆ, ನದಿ ಪಕ್ಕದಲ್ಲೇ ಇರೋದ್ರಿಂದ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮನೆಯವ್ರೇನಾದ್ರು ಒನ್ ಡೇ ಟ್ರಿಪ್ ಮಾಡ್ತೀನಿ, ದೇವಸ್ಥಾನವನ್ನ ಕೂಡ ಕವರ್ ಮಾಡ್ತೀನಿ ಅಂದ್ರೆ ಈ ಪ್ಲೇಸ್ಗೆ ಕಣ್ಣು ಮುಚ್ಚಂಗ್ ಖಂಡಿತ ಬರಬಹುದು. ಓಕೆನಾ? ಹಾಗೆ ಹೋಗ್ತಾ ನೀವು ನೋಡ್ಬಹುದು ಎಷ್ಟು ವಾತಾವರಣ ತಣ್ಣಗಿದೆ. ಅಲ್ಲಲ್ಲಲ್ಲಿ ಎಲ್ಲಿ ನೋಡಿದ್ರೆ ಗುಬ್ಬಿ ಗಿಜಿ ಗಿಜಿ ಅನ್ನೋದು, ಪಕ್ಷಿಗಳ ಕೂಗಾಟ, ಗಿಳಿಗಳ ಕೂಗಾಟಗಳನ್ನ ನೀವು ಕೇಳಿಸ್ಕೊಂಡ್ರೆ ಹಾಗೆ ಇಲ್ಲಿ ನೋಡ್ಬೋದು. ಕಂಪ್ಲೀಟ್ ಆಗಿ ಕೆರೆ ತುಂಬಾ ಚಂದವಾದಂತ ಏನಿದೆ ಕಮಲದ ಹೂವುಗಳಿವೆ, ಆದ್ರೆ ಹತ್ರಕ್ಕಿಲ್ಲ ಕಂಡ್ರೆ ದೂರಕ್ಕಿದ್ವು, ಕೈ ಸಿಗ್ಲೇ ಇಲ್ಲ. ನೋಡ್ಬೋದು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತೇಳಿ. ಸೊ ಅಲ್ಲಿಂದ ನಾವು ಹೊರಟ್ವಿ. ಒನ್ ಡೇ ಟ್ರಿಪ್ಪು ದೇವ್ರನ್ನ ಕವರ್ ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಇಲ್ಲಿಗೆ ಬರ್ರಿ. ಅದಾದ್ಮೇಲೆ ಸೀಬೆಕಾಯಿ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ರು ಪುಷ್ಪಕ್ಕ, ಅಲ್ಲಿ ಗುಡ್ಡೆ ಮಾಡ್ತಾ ಇದ್ದಾನಂತೆ. ಅದು ಬಂದು ತುಂಬಾ ದೂರ ನಾರ್ತ್ ಇಂಡಿಯಾದಾಗಲ್ವಾ ಇರೋದು, ಸೊ ಅದನ್ನ ತರಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಒಂದು ಗುಡ್ಡೆ ತಂದದ್ದಂತೆ. ಸಖತ್ತಾಗಿತ್ತು, ಹೆಮ್ಮೆಯಾಗಿತ್ತು. ಸೊ ಅಲ್ಲಿಂದ ನಾವು ಹೊರಟ್ವಿ ಮನೆ ಕಡೆಗೆ. ಇನ್ನು ಮುಗ್ತಿಲ್ಲ, ನಿಮ್ಗೆ ರೋಡಲ್ಲಿ ಒಂದಿಷ್ಟು ವಿಚಾರಗಳು ನಡೀತಾ ಅವನ್ನೆಲ್ಲ ತೋರ್ಸ್ಕೊಳ್ತಾ ಹೋಗ್ತೇವೆ. ಏನಪ್ಪಾ ನೆಗೆಟಿವ್ ಅಲ್ಲ, ಪಾಸಿಟಿವ್ ಆಗಿ ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿಂದ ನಾವು ವಾಪಸ್ ಬಂದ್ವಿ. ನಮ್ಮ ಕೆಲಸ ಕಾರ್ಯಗಳು ಆದಷ್ಟು ಒಳ್ಳೇದಾಗ್ಲಿ ಅಂತ ಹೇಳಿ, ಹಾಗೆ ನಿಮ್ಮೆಲ್ಲರಿಗೂ ರಾಮಲಿಂಗೇಶ್ವರ ಅಥವಾ ಕಾಳಿಂಗೇಶ್ವರ ದೇವಸ್ಥಾನದಕ್ಕೆ ಬಂದದ್ದಕ್ಕೆ ನಿಮ್ಮೆಲ್ಲರಿಗೂ ದೇವರ ಅನುಗ್ರಹ ಸಿಗ್ಲಿ ಅಂತ ನಾನು ಬೇಡ್ಕೊಳ್ತಾ ಹಿಂಗೆ ರೋಡನ್ನ ದಾಡ್ತಾ ಹೋಗ್ತಾ ಇದ್ವಿ. ಏನಪ್ಪಾ ಜನೋ ಜನ ಜನಜಂಗುಳಿ ಅಂತ ಇದ್ವಿ. ಹೌದು ಕಣ್ರಿ, ಅಲ್ಲಿ ಯಾವ್ದೋ ಊರಾಗೆ ಓರಿ ಹಬ್ಬ ನಡೀತಾ ಇತ್ತು. ನಿಮ್ಗೆಲ್ಲ ಗೊತ್ತಿದೆ ಓರಿ ಹಬ್ಬ ಅಂತ ಹೇಳಿದ್ರೆ ನಮ್ ಕಡೆ ಸಿಕ್ಕಾಪಟ್ಟೆ ಫೇಮಸ್. ಹುಡುಗರು ಬರ್ತಾರ ಇಲ್ಲ, ಓರಿ ಬರ್ತಾವ ಇಲ್ಲ ಗೊತ್ತಿಲ್ಲ, ಹುಡುಗರು ಅಂತ ನಾ ಮುಂದು ಅಂತ ರೆಡಿ ಇರ್ತಾರೆ, ಹಿಡಿಯಕ್ಕಾಗಿರ್ಬೋದು ಬಿಡಕ್ಕಾಗಿರ್ಬೋದು. ಸೊ ನೋಡೋರು ಬಹಳ ಜನ ಇರ್ತಾರೆ. ಊರೊಳಗೆ ಯಾವ ಓರಿ ಹೆಂಗ್ ಹೋಗತಿ, ಈ ಊರಾಗ ಹೆಂಗ್ ಹೋಗತಿ, ಆಮೇಲೆ ಈ ಊರಾಗ ಹಬ್ಬ ಹೆಂಗ್ ಮಾಡ್ತಾರೆ ಅಂತ ತಿಳ್ಕೊಳೋ ಕ್ಯೂರಿಯಾಸಿಟಿ ಬಾಳ ಮಂದಿಗೆ ಇರ್ತೈತಿ. ಸೊ ರೈತರ ಮಂದಿ ಏನಂದ್ರೆ ಕೆಲಸ ಎಲ್ಲ ಮಾಡಾದ್ಮೇಲೆ ಹೊರೆ ಹುಲ್ ತಂದಿಡೋದು ಎಲ್ಲ ಮಾಡಿ ರೆಡಿ ಮಾಡಿಟ್ಟು ವಾರ್ತಾರೆ ರೆಡಿ ಅಂತೇಳಿ ಎಲ್ಲ ಸ್ನೇಹಿತರು ಒಬ್ರಿಗೊಬ್ರು ಅದಕ್ಕೆ ನೋಡ್ಬೋದು ಎಷ್ಟು ಧೂಳು ಬರ್ತಾ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಧೂಳು. ರೋಡು ಕೂಡ ಮಧ್ಯೆ ಸ್ವಲ್ಪ ಹಾಳಾಗಿತ್ತು. ಹಾಗೆ ಹೋಗ್ತಾ ಇದ್ವಿ ಬರ್ತಾನೆ ಇದಾರೆ ಅಂತ ನಿಮಗೂ ತೋರ್ಸೋಣ ಅಂತ ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ವಿಶೇಷವಾದಂತಹ ಮಾಹಿತಿ ಸ್ನೇಹಿತರೆ. ನೀವು ಕೂಡ ತಪ್ಪದೆ ಈ ದೇವಸ್ಥಾನಕ್ಕೆ ಬನ್ನಿ, ಸಮಯ ಸಿಕ್ಕಾಗ ನಿಮ್ಮ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗ್ಲಿ ಅಂತ ಕೇಳ್ಕೊಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು, ಧನ್ಯವಾದ, ಬಾಯ್.